ಹಾಡು ಅದೇ ಹಂಗ ಬಾಯಿಂದ ಕೇಳಿ ಕೇಳಿ ಕಲ್ತ್ಕೊಂಡ. ಸರಿ, ಈಗ ಕಲ್ತ ಮೇಲೆ ಅದ ಅರ್ಥನೂ ತಿಳ್ಕೊಬೇಕಂತ ಏನಂತ ಏನಾದ್ರ ಅರ್ಥ ಹಾಡಿನ ಅರ್ಥ? ಮದುವೆ ಇಕ್ಕಳಗ ಶಾಸ್ತ್ರ ಹೇಳೋದು. ಶಾಸ್ತ್ರ ಹೇಳೋದು ನಿಮ್ಮ ಅವ್ವ ಹೇಳ್ತಿದ್ದ ಫಸ್ಟ್? ನಮ್ಮಮ್ಮ ನಿಮ್ಮಮ್ಮ ಅಜ್ಜಿ ಪಕ್ಕದಲ್ಲಿ ಕೂತ್ಕೊಂಡು ಕೇಳ ಯಾವ ಕಲ್ಸ್ಕೊಟ್ಟ ಮನಿ ಕಡೆ ಜಿನ ಹೊಸ ಹೇಳ್ಕೊಡೋದು ಎಲ್ಲ ತಲೆಗೆ ಹಾಕತಿದ್ದ. ಆಗ ಯಾವ ಬುಕ್ ಪೆನ್ ಏನು ಇರ್ಲಿಲ್ಲ, ಬರೀ ಹಂಗೆ ಕಲ್ತ್ಕೊಂಡ್ಯಾ? ಇನ್ನೇ ಬರ್ಕಣ್ಣ. ಸರಿ ಮಂತ. ನಿಮ್ ಕಾಲದಲ್ಲಿ ಸ್ಕೂಲ್ ಇರ್ನಿಲ್ವಾ? ಎಲ್ಲಿತ್ತು ಸ್ಕೂಲ್ ಗಿಲ್ ಏನು ಇರ್ನಿಲ್ಲ, ಮಾಡ್ಲಿ ಕೆಲಸ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ಪಾಪರ್ ಕಾರ್ಡ್ ಇಲ್ಲ, ಕೆಲಸ ಸತ್ತ ಕೇಳೋದು, ಉಲ್ ಕೇಳೋದು, ತಪ್ಪ ಎತ್ತೋದು ಅಷ್ಟೇ. ಅಷ್ಟೇ. ಹಾಡ್ ಗೀಟ್ ಆಡೋದು ಚಿಕ್ಕ ಅಮ್ಮ. ಅದು ಉದ್ಬುರ್ಲಿ ಸಾಕಮ್ಮ ಅಂತ ಒಬ್ರು ಅವ್ರು ಹೆಂಗಿದರು, ಅವ್ರು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತ ಎಲ್ರಿಗೂ ತೋರ್ಸೋ ಅಂತ. ಉದ್ಬೂರ್ ಜನಗಳು ಗೊತ್ತಾಗ್ಬೇಕು. ನೀನು ಸಾಕಮ್ಮ ಹೆಂಗಿದ್ರು, ಅವ್ರು ಹೆಂಗ್ ಹಾಡ್ ಕಲ್ತ್ಕೊಂಡ್ರು, ಅವ್ರೆಲ್ಲ ಕೇಳ್ತಿದ್ರು ಯಾರು ಹೇಳ್ಕೊಟ್ರು ಚೆನ್ನಾಗಿ ಅಷ್ಟ್ ಚೆನ್ನಾಗಿ ಆಡ್ತಿದ್ರಲ್ಲ, ಯಾರು ಹೇಳ್ಕೊಟ್ರು ಅಂತ ಜನಗಳು ಕೇಳ್ತಾ ಇರೋದು. ನೀ ಹೇಳು, ಈಗ ನಮ್ಮ ಅಮ್ಮ ಸಣ್ಣ ಹೊತ್ತು ಮನಿ ಕಳವತ್ತಲ್ಲಿ ಹಿಂಗೆ ಹೇಳ್ಕೊಡ್ತಿದ್ದ ಅಂತ ಹೇಳು. ಆಯ್ತಮ್ಮ, ನೋಡುದ್ 4 ಜನ ಕಾಣ್ತಾವಿ. ಮಾದೇವಮ್ಮನು ಕಾಣ್ತಾವ್ರ, ಚೌಡಮ್ಮನು ಕಾಣ್ತಾವ್ರ, ನೀನು ಕಾಣ್ತಿದ್ದೆ, ನಾನು ಕಾಣ್ತಾವ್ನಿ. ಹೇಳಿ, ಏನ್ ತಿಂದ ಬೆಳಗ್ಗೆ ನಾಷ್ಟ? ಬೆಳಗ್ಗೆ ನಾಷ್ಟ ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು ಕಣ್ಣಲ್ಲೇ ಕಾಣ್ತಿದೆ ಅಮ್ಮ. ನಿಜ, ಕಣ್ಣು ಇನ್ನೊಂದ್ಸಲ ಚೆನ್ನಾಗಿ ನೋಡಲ್ಲ. ವೀಕ್ಷಕರು ಖುಷಿ ಪಡ್ತಾರೆ ಇದನ್ನೆಲ್ಲ. ಇವತ್ತು ಭಾನುವಾರ, ಸ್ಕೂಲ್ ರಜಾ, ಅದಕ್ಕೆ ಎಲ್ಲ ವಯಸ್ಸಾದವ್ರು ಸ್ಕೂಲ್ ಇರ್ನಿಲ್ಲ, ಅದು ಕಲೀನಿಲ್ಲ. ಇದ್ದಿರೋಗ ಕಳ್ಸರ್ ನಿಮ್ಮ ಮಟ್ಲಾಗ ಪ್ರೇಮ ಪದ್ಮ ಅಂತ. ಏನು ಹೆಸರೇನಮ್ಮ? ಪ್ರೇಮ ಪದ್ಮ. ಪ್ರೇಮ ಪದ್ಮ. ಪದ್ಮ ಯಾರ? ಪದ್ಮ ಇವ ಪ್ರೇಮನ. ಪ್ರೇಮ ಪದ್ಮ. ವೀಕ್ಷಕ, ಈ ಅಮ್ಮನ ಹೆಸರು, ಈ ಅಮ್ಮನ ಹೆಸರು ಸಾಕಿರ್ತಿದ್ರು 30 ವರ್ಷದಲ್ಲಿ. ಈಗ ನಮ್ಮ ಬಡಿಗ್ಲಾದ ಮುಚ್ಚ ಆನ್ ಮಾಡಿದ್ರು ಹೇಳಮ್ಮ. ಸಾಗಿರ್ತಿದ್ರು ಅಲ್ಲಿ ಕೇಳ್ಕೊಬರ್ಬೇಕು. ಬೇರೆ ಜನ ಹೋಗಿ ಅಂದ್ರು, ಎಲ್ಲಿ ಇಸ್ಕೊಂಡ್ ಮನ್ಕ ಹೋದ್ನು. ಹೋಯ್ತ್ಲೆ ಏನಮ್ಮ ಕುರಿ ಬೆಚ್ಚಾರಿ ಅನ್ನ ಕುರಿ ಬಿಟ್ಟಿದ್ದ ಯಾರಮ್ಮ. ನಾವೆಲ್ಲ ಸ್ವಾಮಿ ನಾವು ಬರೀ ಇದಕ್ಕೆ ಸಂಗೀತ ಕೇಳ್ಕೊಂಡಿ ಕೇಳ್ಕೊಂಡಿ. ಏನಮ್ಮ ನಿನ್ನ ಹೆಸರು ಅನ್ನ? ನನ್ನ ಹೆಸರು ಪದ್ಮ ಅಂದಿ. ಇವಳ ಹೆಸರು ಎಲ್ಲ ಬಂದ ಪ್ರೇಮ ಅಂದಿ. ಏನಿಲ್ ಬಂದು ಸಾಕಿದಲ್ಲಿ ನೋಡಿ ವೀಕ್ಷಕರ, ಹೊಸ ಹೆಸರು ಸಾಕಮ್ಮ ಮತ್ತೆ ಚೌಡಮ್ಮನ್ ಒರಿಜಿನಲ್ ಹೆಸರು ಪ್ರೇಮ ಪದ್ಮ ಅಂತ ಉದ್ಭೂರಲ್ಲಿ. ಪ್ರೇಮ ಪದ್ಮ ಚೆನ್ನಾಗದ ಕಣ ಹೆಸರು. ಅದಾದ್ಮೇಲೆ ಜನ ಅತ್ತೆ ಕರೆಗೆ ಶುರು ಮಾಡಿದ್ರ. ನಮ್ಮ ಹೆಸರು ಈಗ ಕರೆಯೋದು ಚೌಡಮ್ಮ. ಸಂಘ ಪರಿಸಕ್ಕೆ ಹೋಗಿ ಆಗಂದಿತ್ತು ನಾವು. ಪ್ರೇಮ ಪದ್ಮ ಅಂತ. ಆಗ ಆಧಾರ್ ಕಾರ್ಡ್ ಹೋದ್ರಿ ಕೇಳ್ತು. ಅಮ್ಮ ಏನಮ್ಮ ನಿನ್ನ ಹೆಸರು ಅನ್ನ ಪದ್ಮ ಅಂದಿ. ಇವ್ರ ಹೆಸರು ಏನಂದ? ಪ್ರೇಮ ಅಂದ್ರು. ಇವ್ರ ಪ್ರೇಮ ಸಮಿತಿ ಬರ್ಕೊಂಡ್ರು. ನೋಡಿ, ಪ್ರೇಮ ಪದ್ಮನ್ ಕತೆ ಈ ತರ ಇತ್ತು. ಸ್ಕೂಲ್ಗೆ ಸೇರ್ಕೊಳಕ್ ಹೋಗಿ ಅವ್ರ ಹೆಸರು ಕೇಳ್ಕೋಬೇಕು ಅಂದಕ್ಕೆ ಪ್ರೇಮ ಸಂಘಕ್ಕ ಸಂಘಕ್ಕೆ ಸೇರ್ಕೊಳಕ್ ಹೆಸರು ಕೇಳ್ತಿದ್ದೆ ಅಲ್ವಾ ಬರ್ಕೊಳಕ. ಆ ಹೆಸರು ಹೇಳಿದ್ಮೇಲೆ ಮುಗೀತು. ಹಂಗಿತ್ತು ನೋಡಿ ವೀಕ್ಷಕರು. ಹಿಂಗಂದ್ರು, ಹಿಂಗಂತವ್ರೆ. ಇದು ಇವರು ಇವತ್ತಿನ ದಿನ ನೋಡಿ. ಅಲ್ಲಿ ಜನ ಎಲ್ಲ ಅವ್ರು ಹಾಡಾಡಿ ಅಂತ ಹೇಳ್ತವ್ರೆ. ಒಂದು ಒಳ್ಳೆ ಸಾಂಗ್ ಹೇಳ್ಕೊಡಮ್ಮ ಸಾಕಮ್ಮ. ಪದ್ಮ ಅವರಿಂದ ಇವತ್ತು ಒಂದು ಒಳ್ಳೆ ಸಾಂಗ್ ಕೇಳೋಣ ವೀಕ್ಷಕರೇ. ಎಲ್ಲೂ ಹೋಗ್ಬೇಡಿ, ಅಲ್ಲೇ ಕೂತ್ಕೊಳ್ಳಿ. ಇವರು ಪದ್ಮ ಸಾಕಮ್ಮನವರ ಇನ್ನೊಂದು ಹೆಸರು ಪದ್ಮ ಅಂತ. ಅಮ್ಮ ಒಂದು ಹಾಡು ಎಲ್ಲ ನೋಡಿ, ಎಷ್ಟೊಂದು ಜನ ನಿನ್ಗೋಸ್ಕರ ಕಾಯ್ತಾವ್ರ. ಒಳ್ಳೆ ಸಾಂಗ್. ಮರ್ಚಿಕರೇನ ಅವ್ರ ಮನೆ ಹುಡುಗಿ ಮಗಳು ಸಾಕಮ್ಮ ಅಲಿಯಾಸ್ ಪದ್ಮ ಅವರು ಈಗ ಒಂದು ಸಾಂಗ್ ಆಡ್ತಾರೆ. ನಿಮ್ಮೆಲ್ಲ ಒತ್ತಾಯದ ಮೇರೆಗೆ ಅಜ್ಜಿ ಒಂದು ಸಾಂಗ್ ಆಡ್ತಾರೆ. ಅವ ಆಡ್ಬೇಕು. ನೀನು ಒಂದು ಹಾಡಂಗ್ ಗನ್ಬಿಡಮ್ಮ. ತಿಂದಿ ಒಂದ್ ತಪ್ಪಲ ನೀರು ಕುಡ್ದಿ ಅಷ್ಟೇ. ನೋಡಿ, ಅವಲಕ್ಕಿ ಉಪ್ಪಿಟ್ಟು ತಿಂದು ಒಂದ್ ತಪ್ಪಲ ನೀರು ಕುಡ್ದವ್ರೆ. ಸಾಂಗ್ ಆಡ್ತಾರೆ. ಕಾಯೋಣ. ಕಾಳು ಬಡಿತಾ ಒಂದು ಹಾಡಾಡುದು. ನೀನ್ ಆಡಿದ್ರೆ ನಾನು ಬಡಿತೀನಿ ನಿನ್ ಜೊತೆ. ಬಡಿಯೋ ಹಾಡು. ಈಗ ಸುರು ಬಡಿ ಬತ್ತ ಇಬ್ರು ನಾನು ಬಡಿತೀನಿ, ಬಡಿತಾ ಆಡಾಡು. ಕ್ಯಾಮ್ರಾ ಕಡ್ಕೋತೇನಲ್ಲ ಅಮ್ಮ. ಇವೆಲ್ಲ ಉದ್ಬುರ ಎಲ್ಲ ನೋಡ್ತಾ ಇರ್ತಾನೆ ಫೋನ್ಲಿ. ಯಾರು ಏನ್ ನಿನ್ ಬೋದ ಯಾರು ನಿನ್ ಬೋದವ್ರ ಯಾರ? ಕಾಫಿ ತೋಟ್ಕೊಂಡು ಬಂದ ಇವಳು ಹಾಡು. ಕಾಫಿ ತೋಟ ನೋಡು, ಕಾಫಿ ತೋಟ್ಕೊಂಡು ಹೋಗದ ಕಣಪ್ಪ. ಹಾಡು ಆಡ್ತಿದ್ಲಲ್ಲ ಅಜ್ಜಿನ ಶಾಸ್ತ್ರ ಹೇಳ್ಕೊಂಡು. ಇದನ್ನು ಕಳ್ಸೋ ಹಂಗಿಯ. ಈ ಹಾಡ್ನು ಕಳ್ಸೋ. ಒಂದ್ ಹಾಡು ಇನ್ನು
ಹ್ಞೂ ಹಂಗನ್ನು ಅಷ್ಟೇ ಒಂದು ಹಾಡು ಅಷ್ಟೇ. ಅಮ್ಮ ಗುರಾಯಿಸ್ತಾ ಇದ್ದಾರೆ, ಪದ್ಮ ಅವರು ಗುರಾಯಿಸ್ತಾ ಇದ್ದಾರೆ ಅಜ್ಜಿ. ಅಮ್ಮ ಒಂದು ಹಾಡು ಹಂಗನ್ನು ವೀಕ್ಷಕರು ಯಾಕೋ ಅಜ್ಜಿಗೆ ಇವತ್ತು ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ದಿನ ಬಂದು ಹಾಡು ಕೇಳೋಣ, ಅವತ್ತು ಆಡ್ತಾರೇನೋ ನೋಡೋಣ. ಇನ್ನೊಂದು ದಿನ ಹೇಳ್ಸೋಣ. ಇನ್ನೊಂದು ದಿನ ಹೇಳ್ದೆ, ಇನ್ನೊಂದು ದಿನ ಹೇಳ್ತಾರೆ. ಎಲ್ರಿಗೂ ಬಾಯ್ ಅಂದ್ಬಿಡು, ಅಟ್ಲೀಸ್ಟ್ ಬಾಯ್. ಪದ್ಮನ್ ಕಡೆಯಿಂದ ಬಾಯ್ ಅಂದ್ಬಿಡು. ಆಂಟಿ ಅಮ್ಮ ನೀನು ಪ್ರೇಮನ್ ಕಡೆಯಿಂದ ಬಾಯ್ ಅಂದ್ಬಿಡು. ನಿನ್ನೆ ಬಾಯ್ ಬಾಯ್ ಪ್ರೇಮನ ಕಡೆಯಿಂದ ಬಾಯ್. ನೀನೊಂದ್ಬಿಡು ಪದ್ಮನ್ ಕಡೆ. ಸೋಡಮ್ಮ ಅವರು ನೀನೊಂದು ಬಿಡಮ್ಮ ಬಾಯ್ ಬಿಡಮ್ಮ ಅದೇ ಅಮ್ಮ. ಓಕೆ ವೀಕ್ಷಕರೇ, ನಿನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಅಲಿಯಾಸ್ ಪದ್ಮ ಇದರಲ್ಲ ಅಮ್ಮ ಅಜ್ಜಿ, ನೀನು ಸಾಕಮ್ಮ ಅಜ್ಜಿ ಅವ್ರ ಕೈಲಿ ಹಾಡು ಆಡ್ಸೋಣ. ಅವ್ರು ಜಾಡಿಸಿ ಒದ್ದು ತೊಳ್ಳಿದ್ರು ಅವ್ರ ಕೆಲವೊಂದು ಹಾಡು ಆಡ್ಸೋ ನೆಕ್ಸ್ಟ್ ಟೈಮು. ಇವತ್ತೊಂದಿನ ಬೇಡ, ಅವ್ರ ಮನಸ್ಸು ಸರಿ ಇಲ್ಲ, ತುಂಬ ಬೇಜಾರಲ್ಲ ಅವರೇ. ಇನ್ನೊಂದಿನ ಆಡ್ಸೋ. ಬೇಜಾರಿಲ್ಲ ಕಣ, ಆಡ್ಸು. ಅಯ್ಯೋ ಅಮ್ಮ ಆಡಮ್ಮ ಅಂತ ಒಂದು ಹಾಡ. ಪ್ರೇಮ ಅವ್ರು ಆಡಿ ಅಂದ್ರು, ಪದ್ಮ ಅವ್ರು ಆಡಕ್ಕೆ ರೆಡಿ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಅಜ್ಜಿ. ನೆಕ್ಸ್ಟ್ ಟೈಮ್ ಆಡ್ತಿದೆ ಅಲ್ವಾ? ಇನ್ನೊಂದ್ಸತಿ ಆಡ್ತಿದೆ ಅಲ್ವಾ? ಇನ್ನು 3 ವರ್ಷ ಬಾ. ಆಯ್ತು ಬರೋಣ ವೀಕ್ಷಕರೇ. ಸರಿಯಮ್ಮ ಆಯ್ತು ಬರೋಣ. ಓನಾ ನೀ ಆಡಾಡ್ಬಿಡು ಒಂದೇ ಒಂದು. ಓಕೆ ವೀಕ್ಷಕರೇ, ಸಿಗೋಣ, ಬಾಯ್.